ಬೆಳಗ್ಗೆ ವ್ರತವನ್ನು ಮಾಡಿ ಸಾಯಂಕಾಲವೂ ಕೂಡ ಆದಷ್ಟು ಒಂದು 5-6 ರೀತಿಯಾದಂತಹ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಒಂದನೇದಾಗಿ ನೋಡಿ, ಸಾಧ್ಯ ಇದ್ದರೆ ಒಂದು ಲಕ್ಷ್ಮೀ ಸಹಸ್ರನಾಮ ಅಂತಿದೆ, ನಿಮಗೆ ಬಂದರೆ ಪ್ರಯತ್ನ, ಇಲ್ಲಾಂದರೆ ಅದು ಸಾಧ್ಯ ಇಲ್ಲ ಲಲಿತಾ ಸಹಸ್ರನಾಮ ಬಂದರೂ ಪರವಾಗಿಲ್ಲ. ಯಾಕಂದರೆ ಮಹಾಲಕ್ಷ್ಮಿ ಅಂತಂದರೂ ಕೂಡ ಮಹಾಕಾಳಿ ಮಹಾ ಸರಸ್ವತಿಯ ಸ್ವರೂಪವೇ. ಯಾಕಂದರೆ ತ್ರಿಗುಣಾತ್ಮಕವಾದಂತಹ ಒಂದು ಶಕ್ತಿ ಸ್ವರೂಪಕ್ಕೆ ಮಹಾಲಕ್ಷ್ಮಿ ಎಂಬುದಾಗಿ ಕರೀತಾರೆ. ಕೇವಲ ಲಕ್ಷ್ಮಿ ಅಂತಂದರೆ ಸಂಪತ್ತಿನ ಸ್ವರೂಪ, ಎನರ್ಜಿ ಅದು ಒಂಥರ, ಮನುಷ್ಯನಿಗೆ ಬೇಕಾದಂತಹ ಎಲ್ಲವನ್ನೂ ಕೊಡುವಂಥ ಶಕ್ತಿ ಇದೆ ಮನುಷ್ಯನಿಗೆ. ಹಾಗಾಗಿ ನಬಂಧು ಮಧ್ಯೆ ಧನಹೀನ ಜೀವನಂ ಎಂಬುದಾಗಿ ಸುಭಾಷಿತಕಾರ ಹೇಳ್ತಾರೆ. ಜಗತ್ತಿನಲ್ಲಿ ನಿಮ್ಮ ಕೈಲಿ ಸಂಪತ್ತಿಲ್ಲ, ಅಥವಾ ಉತ್ತಮವಾದಂಥ ಮನಸ್ಥಿತಿ ಇಲ್ಲ, ಅಥವಾ 4 ಜನರ ಮುಂದೆ ನೀವು ಕುರೂಪಿಗಳಾಗಿದ್ದರೆ ನಿಮಗೆ ಯಾರೂ ಕೂಡ ಗೌರವ ಕೊಡುವುದಿಲ್ಲ. ಹಾಗಾಗಿ ಈ ಎನರ್ಜಿಯನ್ನು, ಶಕ್ತಿಯನ್ನು ಒಂಥರ ಅದು ಹೇಳ್ತಾರಲ್ಲ, ಅದನ್ನು ಬಾಯಲ್ಲಿ ವರ್ಣನೆ ಮಾಡಲಿಕ್ಕೆ ಆಗುವುದಿಲ್ಲ, ಅಂತಹ ಶಕ್ತಿಯನ್ನು ಲಕ್ಷ್ಮಿ ಅನುಗ್ರಹ ಮಾಡ್ತಾಳೆ. ಹಾಗಾಗಿ ಆದಷ್ಟು ಸಾಯಂಕಾಲದಲ್ಲಿ ಸಹಸ್ರನಾಮವನ್ನು ಹೇಳಿ ಕುಂಕುಮಾರ್ಚನೆ ಮಾಡುವಂಥ ಪ್ರಯತ್ನ ಮಾಡಿ. ಮತ್ತು ಶ್ರೀಸೂಕ್ತ ಮಂತ್ರಗಳು ಅಂತಿದೆ, ಅದನ್ನು ನೀವು ಶ್ರವಣ ಮಾಡಿ. ಯಾಕಂದರೆ ನಮ್ಮದೇ ಮತ್ತೊಂದು ಯೂಟ್ಯೂಬ್ ಚಾನಲ್ಲು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇವೆ. ಮತ್ತು ಲಕ್ಷ್ಮೀನಾರಾಯಣ ಹೃದಯ ಎಂಬುದಾಗಿದೆ. ಆ ಲಕ್ಷ್ಮೀನಾರಾಯಣ ಹೃದಯವನ್ನು ಕೂಡ ನೀವು ನಿರಂತರವಾಗಿ ಶ್ರವಣ ಮಾಡಿ, ಅದನ್ನು ಕೇಳಿ. ಯಾಕಂದರೆ ಸ್ಥಿರವಾಗಿ ಮಹಾಲಕ್ಷ್ಮಿ ಅನುಗ್ರಹವಾಗ್ತದೆ ಎಂಬುದನ್ನು ಕೂಡ ಸಾಯಂಕಾಲದಲ್ಲಿ ತಿಳಿಸ್ತಾ ಸಾಯಂಕಾಲವೂ ಕೂಡ ನಾವು ಮಾಡಬಹುದು. ಹಾಗೆ ಮಹಾಲಕ್ಷ್ಮಿಗೆ ವಿಶೇಷವಾಗಿ ನೋಡಿ, ನಿಮ್ಮ ಮನೆಯಲ್ಲೇ ಹಿರಿಯರಿಗೆ ಆ ದಿವಸ ಗೌರವ ಕೊಡುವಂಥದ್ದು, ಅಥವಾ ಯಾರಾದರೂ ಪುಟ್ಟದಾದಂಥ ಹೆಣ್ಮಕ್ಳಿದ್ರೆ ಅವರಿಗೇನಾದರೂ ಒಂದು ಸಣ್ಣ ಪುಟ್ಟದಾದಂಥ ವಸ್ತ್ರ, ಬಳೆ, ಅರಿಶಿನ ಕುಂಕುಮ ಕೊಡುವಂಥದ್ದು, ಮುತ್ತೈದೆಯರಿಗೆ ವಿಶೇಷವಾಗಿ ಗೌರವವನ್ನು ಮತ್ತು ಭೋಜನವನ್ನು, ವಸ್ತ್ರಗಳನ್ನೆಲ್ಲ ನೀಡುವಂತಹದ್ದು. ಯಾಕಂದರೆ ಒಂದು ವ್ರತ, ಇನ್ನೊಂದು ದಾನ, ಅದರ ಜೊತೆಗೆ ನಾವು ಕೂಡ ನಿಯಮವಾಗಿರಬೇಕು. ಯಾಕಂದರೆ ನೀವು ಏನೇ ಮಾಡಿ ಅದಕ್ಕೆ ಸಂಬಂಧವಾದಂಥ ದಾನಾದಿಗಳನ್ನು ಕೂಡ ಮಾಡಬೇಕು ಎಂಬುದಾಗಿ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಆವಾಗ ಮಾತ್ರ ಅದು ಸರಿಯಾದಂಥ ಫಲವಾಗುತ್ತೆ. ಯಾಕಂದರೆ ಎಷ್ಟೋ ಸಲ ಅನಿಸುತ್ತೆ, ನಾವು ಉಟ್ಕೊಳ್ಳಿಕ್ಕೆ ಚೆನ್ನಾಗಿರುವಂಥ ವಸ್ತ್ರ, ಸೀರೆ ಬೇಕು, ಯಾರಿಗೋ ಕೊಡಬೇಕು ಅಂತಂದರೆ ಬಹಳ ಕನಿಷ್ಠವಾದಂಥದ್ದನ್ನು ಕೊಡ್ತಾರೆ. ಖಂಡಿತವಾಗೂ ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಯಾವುದನ್ನು ನಾವು ಭಗವಂತನಿಗೆ ನೀಡ್ತೇವೆಯೋ ಅದೇ ಭಗವಂತ ನಮಗೆ ಕೊಡ್ತಾನೆ. ಪ್ರತಿಯೊಬ್ಬರ ಸ್ವರೂಪದಲ್ಲೂ ಕೂಡ ಭಗವಂತ ನೆಲೆಸಿದ್ದಾನೆ. ಹಾಗಾಗಿ ನಾವು ಏನೇ ಕೊಡುವಾಗಾದರೂ ಕೂಡ ಅವರ ಸ್ವರೂಪದಿಂದ ಭಗವಂತನಿಗೆ ತಲುಪಿಸ್ತೇವೆ ಹೇಳುವಂಥ ಮನೋಭಾವನೆ ಬೇಕು. ಯಾಕಂದರೆ ನಾವು ಇಷ್ಟ ಹಾಕ್ಕೊಳ್ತೇವೆ ಅಂತಂದರೆ ಇನ್ನೊಬ್ಬರಿಗೆ ಕೊಡುವಾಗ ಅದಕ್ಕಿಂತನೂ ಕೂಡ ಚೆನ್ನಾಗಿರುವಂಥದ್ದು ಕೊಡಬೇಕು. ಆವಾಗ ಭಗವಂತ ನಮಗೂ ಒಳ್ಳೆಯದನ್ನು ಮಾಡ್ತಾನೆ. ಯಾಕಂದರೆ ಎಷ್ಟೋ ಸಲ ಅನಿಸುತ್ತೆ, ಯಾರಿಗೂ ಕೊಡೋದಲ್ಲ, ಅದನ್ನು ಯಾವುದೋ ಒಂದು ಕೊಟ್ಟುಬೇಡ. ಖಂಡಿತವಾಗೂ ಹಾಗೆ ಮಾಡಿದ್ರೆ ನಮಗೆ ಸಿಗುವಾಗೂ ಅದೇ ಥರ ಸಿಗುತ್ತೆ. ಅದಕ್ಕೆ ತಿಳಿದವರು ಪ್ರಾಜ್ಞರು ಏನು ಹೇಳ್ತಾರೆ ಅಂತಂದರೆ ದ್ವಿಗುಣಂ ಎಂಬುದಾಗಿ ಹೇಳ್ತಾರೆ. ಅಂದರೆ ದ್ವಿಗುಣ ಅಂತಂದರೆ ನಾವು ಏನು ಮಾಡ್ತೀವೋ ಅದು 2 ಪಟ್ಟು ಇನ್ನೊಬ್ಬರಿಗೆ ಒಳ್ಳೆಯ ರೀತಿಯಾಗಿ ಕೊಡಬೇಕು. ಕೊಡುವಂಥ ವಸ್ತುಗಳು ಶುದ್ಧವಾಗಿರಬೇಕು. ಯಾಕಂದರೆ ಅದು ಉಪಯೋಗಿಸುವ ಹಾಗಿರಬೇಕು. ವಸ್ತ್ರ ಇರಬಹುದು, ಅಥವಾ ಅಕ್ಕಿ, ತೆಂಗಿನಕಾಯಿ, ಬಳೆ, ಏನೇ ಕೊಡಿ. ಮಂಗಲ ದ್ರವ್ಯಕ್ಕೆ 10 ಅದಕ್ಕೆ ದ್ರವ್ಯಗಳನ್ನು ಹೇಳಿದ್ದಾರೆ. ಇವತ್ತಿನ ಕಾಲಕ್ಕೆ ಅನುಕೂಲವಾಗಿ ಅವರಿಗೂ ಕೂಡ ಉಪಯೋಗಿಸುವ ಹಾಗೆ. ಯಾಕಂದರೆ ಒಂದು ಬ್ಲೌಸ್ ಪೀಸ್ ಕೊಟ್ಟರೆ ಅದನ್ನು ಹೊಲಿಸ್ಕೊಂಡು ಹಾಕಿಕೊಳ್ಳುವಾಗಿರಬೇಕು ಇವತ್ತಿನ ಕಾಲಕ್ಕೆ. ಅಥವಾ ಅದನ್ನು ಪುನಃ ಇನ್ನೊಬ್ಬರಿಗೆ ಕೊಡುವಂತಹ ಪ್ರಯತ್ನಗಳಾಗಬಾರ್ದು. ಮತ್ತು ನಾವು ಕೊಡುವಾಗ ದೇಶೇ ಕಾಲೇಚ ಯದ್ದಾನಂ ತದ್ದಾನಂ ಸಾತ್ವಿಕಂ ಸ್ಮೃತಂ ಎಂಬುದಾಗಿ ಕೃಷ್ಣ ಹೇಳ್ತಾನೆ. ಅಂದರೆ ಸಾತ್ವಿಕವಾದಂತಹ ದಾನಗಳು ಹೇಗಿರಬೇಕು ಅಂತಂದರೆ ದೇಶ, ಅಂದರೆ ಯಾವ ಸಮಯದಲ್ಲಿ ಮಾಡ್ತಾ ಇದ್ದೀರಿ. ಅಂದರೆ ಆ ಸಮಯಕ್ಕೆ ಉದಾಹರಣೆಗೆ ಎಲ್ಲೋ ಒಂದು ದೂರಿಂದ ಬಂದಿರ್ತಾರೆ, ಮೈಸೂರಿಂದನೋ ಬೇರೆ ಕಡೆಯಿಂದನೋ ಬಂದಿರ್ತಾರೆ ದೂರಿಂದ. ಅವರಿಗೆ ಇವತ್ತಿನ ಕಾಲಮಾನಕ್ಕೆ ಒಂದು ತಕ್ಕದಾದಂತಹದ್ದಾದರೂ ನಾವು ದಕ್ಷಿಣೆಯನ್ನು ಕೊಡಬೇಕು. ದೇಶೇ ಕಾಲೇಚ, ಕಾಲ ಅಂತಂದರೆ ಈಗ ಎಷ್ಟೋ ಸಲ ಏನಾಗುತ್ತೆ, ದೂರಿಂದ ಬಂದಿರ್ತಾರೆ, 1-2 ದಿವಸ ಉಳ್ಕೊಳ್ತಾರೆ ನಾವು ಪೂಜೆ ವ್ರತ ಮಾಡಲಿಕ್ಕೆ. ಅದಕ್ಕೆ ಸರಿಯಾದಂತಹ ಅವಕಾಶವನ್ನೇ ಮಾಡಿಕೊಡಬೇಕು. ಅದು ಹಾಗೆ ಕೊಟ್ಟರೆ ಅದಕ್ಕೆ ಸಾತ್ವಿಕವಾದಂತಹ ದಾನ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಆದಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ, ವ್ರತಗಳನ್ನು ಮಾಡುವಾಗ ನಾವು ಸನಾತನವಾದಂತಹ ಧರ್ಮದಲ್ಲಿರುವಂಥವರು, ಅಲ್ಲಿ ನಂಬಿಕೆ, ಭಕ್ತಿ, ಶ್ರದ್ಧೆ ಉಳ್ಳಂಥವರು ಅದನ್ನು ಉಳಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಹಾಳು ಮಾಡಲಿಕ್ಕೋ ಅಥವಾ ಅದನ್ನು ದೂಷಣೆ ಮಾಡಲಿಕ್ಕೋ ಅಥವಾ ಅದನ್ನು ಬೈಕೊಳ್ಳಿಕ್ಕೋ ಪ್ರಯತ್ನ ಮಾಡಬಾರ್ದು. ಉದಾಹರಣೆಗೆ ಯಾವುದೋ ಒಂದು ವಸ್ತುವನ್ನು ಕೊಟ್ಟರೆ ಅದು ಸ್ವಚ್ಛವಾಗಿರಬೇಕು, ಇಲ್ಲಾಂದರೆ ಕೊಡಲಿಕ್ಕೆ ಹೋಗಬಾರ್ದು. ಭಗವಂತ ಕೃಷ್ಣಾರ್ಪಣ ವಸ್ತುಗಳು ಕೈ ಮುಗಿದು ಬಿಡಬೇಕು. ನಮ್ಮ ಕೈಯಲ್ಲಿ ಆಗೋದಿಲ್ವೋ ಯಾವುದೋ ಒಂದು ಮಾಡಿಕೊಂಡು ಅದರಿಂದ ಬೇಜಾರು ಮನಸ್ಥಿತಿ ಹಾಗೆ ಆಗಬಾರ್ದು.